ಹಾ ಹೋಗ್ಲಿ. ಬನ್ನಿ ಸರ್. ಓಹೋ, ಏನ್ ಹೇಳಿ ಅಂದ್ರೆ ಇಂಥ ಕಲರ್ಫುಲ್ ಡ್ರೆಸ್ ಅಲ್ಲಿ ನಿಮ್ಮನ್ನು ನೋಡಿ ಎಷ್ಟು ದಿವಸ ಆಗಿತ್ತು, ಏನ್ ಕತೆ? ಸಂಧ್ಯಾ ಈಗ ನಿಮ್ಮನ್ನ ನೋಡಿದ್ರೆ ಓಡ್ ಬಂದು ಮದುವೆ ಮಾಡ್ಕೊಂಡ್ಬಿಡ್ತಾರೆ. ಮದುವೆ ಆಗಕ್ಕೆ ಸಂಧ್ಯಾ ಇಲ್ಲಿ ಇಲ್ವಲ್ಲ? ಎಲ್ಲೋದ್ಲು? 5 ನಿಮಿಷಕ್ಕೆ ಮುಂಚೆ ಸಂಧ್ಯಾನ ಅಬ್ರೋಡ್ ಕಳ್ಸಕ್ಕೆ ಅವ್ರ ಅಣ್ಣ ಏರ್ಪೋರ್ಟ್ ಕರ್ಕೊಂಡು ಹೊರಟಿದ್ದಾರೆ. ಹೊರಗಡೆ ಇರೋ ನಮ್ಗೆ ಗೊತ್ತಾಗ್ದಲೇ ಇರೋ ವಿಷಯ ಒಳಗಡೆ ಇರೋ ನಿನ್ಗೆ ಗೊತ್ತಾಯ್ತು? ಸನ್ಯಾಸಿಗಳಿಗೆ ಸೀಕ್ರೆಟ್ ಗೊತ್ತಾಗಲ್ಲ. ರಿಜಿಸ್ಟರ್ ತಗೊಳ್ಳಿ ಸರ್. ಸೈನ್ ಹಾಕು. ಸರ್, ಯಾರೋ ರಜನಿ ಅಂತೆ ಅಣ್ಣಮ್ಮ ದೇವಸ್ಥಾನ ಕುಂಕುಮ ನಿಮ್ಗೆ ಕೊಡಕ್ ಹೇಳಿದ್ರು. ಅದೇನ್ ಕುಂಕುಮನೆ ಕೊಟ್ಟಿದಾನೋ ನಾಮನೆ ಕಳಿಸಿದಾನೋ ನೋಡು. ಅಲ್ಲ, ನಮ್ ಜೊತೆ ಬಂದಿದ್ದಾನೆ, ಸಪರೇಟ್ ಆಗಿ ಕಳಿಸೋಂತದೇನಿತ್ತು ನಮ್ ಕೈಲೇ ಕೊಡ್ಬೋದಾಗಿತ್ತಲ್ಲ. ಆ ಶರತ್ ಮೇಲಿನ ಕೋಪಕ್ಕೆ ನೀನು ಅವನ್ ಕರ್ಕೊಂಡ್ಬಂದು ನಮ್ ತಲೆ ಕಡ್ದೆ. ರಾತ್ರಿ ಕುಡಿದಿದ್ ಒಂದೇ ಒಂದ್ ಮುಚ್ಚಳ ಎಷ್ಟೊಂದು ಟಾರ್ಚರ್ ಕೊಟ್ಬಿಟ್ಟ. ಸಾಕಪ್ಪ ಇವನ್ ಸವಾಸ ನಂಗ್ ಮಾಡಿಕ್ಬಿಟ್ಟ. ಅಷ್ಟೇ ಅಲ್ಲ, ಅವನ್ ನನಗ್ ಬೈದಿದ್ ಬೈಗಳ ಬೇರೆ ಯಾರಿಗಾದ್ರೂ ಬೈದಿದ್ರೆ ಸೂಸೈಡ್ ಮಾಡ್ಕೊಂಡು ಸತ್ತೋಗಿರೋರು. ಮೊದ್ಲು ಅವನ್ನ ಆಚೆ ಕಳಿಸ್ಬಿಡಮಯ್ಯ. ಯಾವಾಗ್ಲೂ ಅವನ್ನ ಕಳ್ಸು ಅಂತ ಇದ್ರೆ ಮೊದ್ಲು ನಿನ್ನ ಕಳ್ಸ್ಬೇಕಾಗತ್ತೆ. ಜಕ್ಕ ಸರ್, ಬಂದೆ 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 ಬಂದೆ. ಜಕ್ಕ ಸರ್, ಜಕ್ಕ ಸರ್, ಜಕ್ಕ ಸರ್, ಜಕ್ಕ ಸರ್, ಹೊರಗೆ ಬಂದ್ಬಿಟ್ರ ಜಕ್ಕ ಸರ್. ನೀವು ಹೊರಗೆ ಬಂದಿದ್ದು ನನಗೆ ಹಾಲು ಕುಡಿದ್ರೆ ಸಂತೋಷ ಆಯ್ತು ಜಕ್ಕ ಸರ್. ಅದಿರ್ಲಿ, ದೇವಸ್ಥಾನದಿಂದ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಕುಂಕುಮ ಮಾಡಿಸಿದೆ ಬಂತು. ಓವರ್ ಆಕ್ಟಿಂಗ್ ಎಲ್ಲ ಸಾಕು, ನಿಲ್ಸು. ಜಕ್ಕ ಸರ್ ಯಾವಾಗ ಹೊರಗೆ ಬರ್ತಾರೆ, ನನ್ನ ಆಸೆಗಳೆಲ್ಲ ಯಾವಾಗ ಪೂರೈಸ್ತಾರೆ ಅಂತ ಕಾಯ್ತಿದ್ದು. ಓವರ್ ಆಕ್ಟಿಂಗ್, ಇದಿನ್ನೂ ಓವರ್ ಆಕ್ಟಿಂಗ್. ನೋಡಿ ಜಕ್ಕ ಸರ್, ಈ ದಡಿ ಹೆಂಗ್ ಮಾತಾಡ್ತೀಯಾನೆ? ರಿಲ್ಯಾಕ್ಸ್ ಮಾವಯ್ಯ, ನಿನ್ನ ಆಸೆ ಯಾವತ್ತೂ ಅಲ್ಲ, ಇವತ್ತೇ ಪೂರೈಸ್ತೀನಿ. ಸಂಜೆನ್ ಕರ್ಕೊಂಬರೋಣ ನಡಿ. ಅಯ್ಯೋ, ನೀವೀಗ ಸಡನ್ ಆಗಿ ಅನೌನ್ಸ್ ಮಾಡ್ರಿ ಹಾಗೆ? ನಾನು ಇನ್ನೂ ಏನು ಪ್ರಿಪೇರ್ ಆಗಿಲ್ಲಲ್ಲ. ಅಯ್ಯೋ, ಟೆನ್ಷನ್ ಆಗ್ತಿದ್ಯಲ್ಲ. ಏನು ಪ್ಲಾನೇ ಮಾಡಿಲ್ಲಲ್ಲ. ಏನ್ ಪ್ಲಾನು? ಪ್ಲಾನ್ ಅಂದ್ರೆ ಅದು ನಾನು ಧಾಮ್ ಧೂಮ್ ಅಂತ ಏನೋ ಮಾಡ್ಬೇಕು ಅನ್ಕೊಂಡಿದ್ದೀರಿ. ಅಯ್ಯೋ, ಟೆನ್ಷನ್ ಆಗ್ತಿದ್ಯಲ್ಲ. ಟೆನ್ಷನ್ ಏನಕ್ಕೆ, ನಾನು ಇದೀನಲ್ಲ, ಬಾ ಹೋಗೋಣ. ಅಲ್ಲ, ಅದು ಏನೇನ್ ಕಾದಿದೆಯೋ ನಿಂದ. ಏರ್ಪೋರ್ಟ್ ಸುತ್ತ ನಮ್ಮವರೇ ಇದ್ದಾರೆ. ಎಕ್ಸ್ಟ್ರಾ ಏನಾದ್ರು ಮಾತಾಡಿದ್ರೆ ನನಗ್ ಭಯ ಬಿದ್ದು ನಿನ್ ತಂಗಿನ ಫಾರಿನ್ ಕಳಿಸ್ಬೇಕು ಅಂತ ಅನ್ಕೊಂಡಿದ್ಯಾ? ನೀನು ಕೊಟ್ಟಿರೋ ಮಾತನ್ನ ನಾನು ಮಿಸ್ ಮಾಡಲ್ಲ. ನಿನ್ ತಂಗಿಗೆ ತಾಳಿ ಕಟ್ಟಿ ನಿನ್ನ ಇವನ ಹತ್ರ ಏನ್ ಸರ್ ಡಿಸ್ಕಷನ್? ಸಂಧ್ಯಾ ತಾಕಳಿ ಹೋಗೋಣ. ನೆನ್ನೆವರೆಗೂ ನನ್ ತಂಗಿ ಹಿಂದೆ ತಿರುಗ್ತಾ ಇದ್ದೆ, ಇವತ್ತು ಅವನಿಂದ ತಿರುಗ್ತಾ ಇದ್ಯಾ? ಇಬ್ರು ಬಿಡಲ್ಲ. ನೋಡಿದ್ರ ಜಕ್ಕ ಸಾರ್, ನೀವು ನನ್ ಜೊತೆಲಿ ಇರ್ಬೇಕಾದ್ರೆ ಹೇಗೆ ವಾರ್ನಿಂಗ್ ಕೊಡ್ತೀಯಾ ನೀವು? ನಾನು ಹೆಗಲ್ಬೇಕಾ ಹಾಕಿ ಹೇಳ್ತೀನಿ. ಜಕ್ಕ ಸರ್, ನಮ್ ಜೊತೆಲಿರೋವರೆಗೂ ಯಾರು ನಮ್ಮನ್ನೇನು ಕಿತ್ಕೊಳಕ್ ಆಗಲ್ಲ. ಜಕ್ಕ ಸರ್, ನಿಂದೇನು? ಇವ್ರ ಹತ್ರ ಒಂದ್ ವಿಷಯ ಮಾತಾಡ್ಬೇಕು. ನಿಮ್ಮನ್ನ ನೋಡ್ರೆ ಅಯ್ಯೋ ಪಾಪ ಅನ್ಸತ್ ಸರ್. ನನ್ಗೆ ಆಗಿರೋ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಇವನ್ನ ಜೊತೆಗಿಟ್ಕೊಳ್ಳೋ ಬದಲು ಮರುಭೂಮಿಲಿ ಕಾಲಿಗೆ ಚಪ್ಪಲಿ ಇಲ್ಲದೆ ಸಿಂಗಲ್ ಆಗಿ ಓಡಾಡೋದು ಬೆಸ್ಟ್ ಸರ್. ಜಕ್ಕ ಸರ್, ಇವ್ರಗಳ ಜೊತೆ ಏನ್ ಡಿಸ್ಕಷನ್? ಸಂಧ್ಯಾ ತಾಕಳಿ ಹೋಗೋಣ. ಜಕ್ಕ ಸರ್, ನೀವ್ ಯಾಕೆ ಇಲ್ಲಿ ಕೂತ್ಕೊಂತಿದ್ದೀರಾ? ಆರಾಮಾಗಿ ಸಂಜೆ ಜೊತೆ ಹಿಂದೆ ಕೂತ್ಕೊಂಡು ಮಾತಾಡ್ಕೊಂಡ್ ಬನ್ನಿ. ಗುಡ್ ಆಗಿ. ಇನ್ ನಿಮಗ್ ಶುರು ಆಯ್ತು. ನಾನು ಆಗ್ಲೇ ನಿಮ್ಗೆ ಹೇಳ್ದೆ, ಅವನ್ ನಿಮ್ ಕೈಗೆ ಸಿಗಲ್ಲ. ಶ್ರೀರಾಮ್ ಗೋವಿಂದ ಗೋವಿಂದ.
ಯಾಕೆ ಯಾರ ಹಿಂದೆ ಬರ್ಬೇಕಾಗಿತ್ತಾ? ಓಡ್ಸಕ್ಕಾಗದೆ ಸಾಯ್ತಾ ಇದ್ದೀನಿ ಇವಳೊಬ್ಳು. ಕೆಲಸ ನೀನು ಹೋಗ್ತಾರ ಹಿಂದೆ ಬರ್ತೀನಿ. ಅಣ್ಣ ನನ್ಗೆ ಈಜ್ ಬರಲ್ಲ ಅಣ್ಣ. ಅಣ್ಣ ಬ್ರಿಡ್ಜ್ ತುಂಬಾ ಹೈಟ್ ಅಣ್ಣ. ನನ್ ಸೊಂಟ ಬೇರೆ ಸ್ವಲ್ಪ ಪ್ರಾಬ್ಲಮ್ ಅಣ್ಣ. ಯಾವನು ಕಾಲ್ ಕತ್ತರಿಸ್ಕೊಂಡ ಅಂತ ನೀನ್ ತಲೆ ಕತ್ತರಿಸ್ಕೊತ್ಯಾ? ಎಲ್ಲೋಗ್ತಾನೋ ಹೋಗ್ಲಿ. ಮೈಸೂರಲ್ಲಿರೋ ಅವ್ರ ಮನೆಯವ್ರನ್ನ ಕರ್ಕೊಂಡ್ಬಂದು ನಿನ್ನ ಎದುರುಗಡೆ ನಿಲ್ಲಿಸ್ತೀನಿ. ಆಗ ಎರಡೂ ಮುಚ್ಕೊಂಡು ಸಂಧ್ಯಾನ ಕರ್ಕೊಂಡ್ಬಂದು ನಿನ್ನ ಮುಂದೆ ನಿಲ್ಲಿಸ್ತಾನೆ. ಹಲೋ ಅಣ್ಣಯ್ಯ, ಏನ್ ಮಾಡ್ತಾ ಇದ್ದೀರಾ? ಆ ಮುಟ್ಟಾಳ ಊರಲ್ಲಿ ಇಲ್ವಲ್ಲ, ಅದಕ್ಕೆ ಪ್ರಶಾಂತವಾಗಿ ಊಟ ಮಾಡ್ತಾ ಇದ್ದೀನಿ. ಮಾಡಿದ ಊಟ ಸಾಕು, ಕೈ ತೊಳ್ಕೊಂಡು ಫ್ಯಾಮಿಲಿನ ಕರ್ಕೊಂಡು ಲಿಡೋ ಥಿಯೇಟರ್ ಹತ್ರ ಬಂದ್ಬಿಡಿ. ನಾನ್ ಸಿದ್ಧಾರ್ಥ ಲೇಔಟ್ ಹತ್ರ ಬರ್ತಾ ಇದ್ದೀನಿ, ಅಲ್ಲೇ ಮೀಟ್ ಆಗೋಣ. ಥಿಯೇಟರಾ? ಯಾಕೋ, ಯಾವ್ದಾದ್ರು ಸೂಪರ್ ಸ್ಟಾರ್ ಸಿನಿಮಾ ರಿಲೀಸ್ ಆಗಿದ್ಯಾ? ಸಿನಿಮಾ ಅಲ್ಲ, ನಿಮ್ ತಮ್ಮ ರಿಯಲ್ ಸ್ಟಾರ್ ರಜನಿ ಅವರು ಸಂಧ್ಯಾನ ತಕೊಂಡು ಹೋಗ್ಬಿಟ್ಟವ್ರಂತೆ. ರೋಡ್ ಮಧ್ಯದಲ್ಲಿ ದೊಡ್ಡ ದೊಡ್ಡ ಚೇಸಿಂಗ್ ಆಗ್ಬಿಡ್ತಂತೆ. ನೀವು ಮನೇಲೆ ಇದ್ರೆ ಅವ್ರ ಕಡೆ ಅವ್ರು ಬಂದು ನಿಮ್ ಮುನ್ನೆ ತಕೊಂಡು ಹೋಗ್ಬಿಡ್ತಾರಂತೆ. ಏನೋ ಇದೆಲ್ಲ ಟೆನ್ಷನ್. ನಮ್ಮನ್ನ ನೆಮ್ಮದಿಯಾಗಿ ಬದುಕೋಕು ಬಿಡೋದಿಲ್ವಲ್ಲ ಅವನು. ಯಾವ ಗೌರ್ಮೆಂಟ್ ಕೆಲಸದವ್ರಿಗೂ ಇಷ್ಟೊಂದು ಟ್ರಾನ್ಸ್ಫರ್ ಇರೋದಿಲ್ಲ. ನಾನ್ ರೆಡಿ ಕಣ್ರಿ. ಡ್ಯಾಡಿ, ನನ್ ಕಾರ್ಟೂನ್ ಬುಕ್ಸ್ ಮನೇಲೇ ಇದೆ. ಇನ್ಯಾಕೋ ಕಾರ್ಟೂನ್ ಬುಕ್ಸ್? ನಾನು ಇದೀನಲ್ಲ ಕಾರ್ಟೂನು. ಇವ್ರೇ ಇರ್ಬೇಕು. ನಡಿ ನಡಿ ನಡೀರಿ, ಬೇಗ ಸಿಕ್ಕರು ಸಾಯಿಸ್ಬಿಡ್ತಾರೆ. ನಡಿ ನಡೀರಿ, ಬೇಗ ನಡೀರಿ. ಅಬ್ಬೇ ಬಾಪಿ. ನಾನಾ? ನೀನೇ ಬಾಯಿಲೆ. ಸತ್ತೆ. ಇಲ್ಲಿ MRO ಚಂದ್ರಶೇಖರ್ ಮನೆ ಎಲ್ಲಿ ಬರುತ್ತೆ? ಅದು ಇಲ್ಲಿಂದ ಸೀದಾ ಹೋಗ್ಬಿಡಿ ಸರ್. ಅಲ್ಲಿ ಲೆಫ್ಟ್ ತಿರುಗ್ ಬಿಟ್ರೆ ರೈಟ್ ಅಲ್ಲಿ ಒಂದ್ ಮನೆ ಇದೆಯಲ್ಲ, ಅದೇ ಅವ್ರ ಮನೆ. ಸರಿ, ನೀನ್ ಹೋಗು. ಏಯ್ ಎತ್ತ ಗಾಡಿ. ಬಾರ ಇಲ್ಲಿ. ಏನ್ ಸರ್? ಈ MRO ಚಂದ್ರಶೇಖರ್ ನಿನ್ ಗೊತ್ತಾ? ಅದು ನಾವು ಒಂದೇ ಏರಿಯಾದಲ್ಲಿ ಇದ್ದೀವಲ್ಲ, ಹಾಗಾಗಿ ಅವ್ರದ್ದು ಮುಖ ನೋಡಿ ಪರಿಚಯ ಸರ್. ಒಳ್ಳೇದೇ ಆಯ್ತು, ಬಂದು ತೋರ್ಸು, ನಾವು ಪರಿಚಯ ಮಾಡ್ಕೊಂತೀವಿ. ಇಂತಲೇ ಇದ್ರೆ ಮೋಸ ಮಾಡ್ಬಿಡ್ತಾರೆ. ಅವ್ರಂತವ್ರಲ್ಲ ಸರ್, ತುಂಬಾ ಮರ್ಯಾದಸ್ಥರು. ಅವನೆಂತ ಮರ್ಯಾದಸ್ಥಾನೆಯ? ಮೂರ್ನು ಬಿಟ್ಟು ನನ್ ಮಗ. ಅವನ್ ತಮ್ಮನ ಮುಡುಗಿನ ಹೊಡ್ಕೊಂಡು ಹೋಗ್ಬಿಟ್ಟವನೆ. ನಮ್ಮಳಿಯ ಬಾರಲ್ಲಿ ನಾವು ರೋಡಲ್ಲಿ ತಿರುಬಾಕಿ ತರ ಅಲಿತಾ ಇದೀವಿ. ನನ್ನ ಮಗ ಚಂದ್ರಶೇಖರ್ ನನ್ನ ಕೈಗೆ ಸಿಗಬೇಕು. ಅವನ ಚರ್ಮ ಸುಲ್ದು ಕಚ 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 ಅಂತ ಕೈಮ ಹೊಡೆದು ಚಾಕ್ ಅಂಗಡಿಲಿ ಮಾರಕ್ಕಿಟ್ಬಿಡ್ತೀನಿ. ಆಗ ಅವನ್ ತಮ್ಮ ಎಲ್ಲಿದ್ರು ಬರ್ಬೇಕು. ಅಲ್ಲ ಸರ್, ಅವನ್ ಚರ್ಮ ಸುಲ್ದು ಕೈಮಾ ಮಾಡಿದ್ರೆ ಅವನ್ ತಮ್ಮ ಹ್ಯಾಕ್ ಸರ್ ಸಿಗ್ತಾನೆ? ಈಗ ಅಡ್ರೆಸ್ ಕೇಳಿದ ತಕ್ಷಣ ನೀನ್ ಹೆಂಗ್ ಹೇಳ್ದೋ ಹಂಗೆ ಆ ಚಂದ್ರಶೇಖರ್ ಚರ್ಮ ಸುಲ್ದ್ರೆ ಅವನ್ ತಮ್ಮ ಆಟೋಮೆಟಿಕ್ ಆಗಿ ಎಲ್ಲಿದ್ರು ಬಂದೇ ಬರ್ತಾನೆ. ಇದೆಲ್ಲ ಒಂದಕ್ಕೊಂದು ಲಿಂಕ್ ಕಾಪಿ. ಇದೆಲ್ಲ ನಿಂಗೆ ಅರ್ಥ ಆಗಿಲ್ಲ. ಸುಮ್ನೆ ಗಾಡಿ ಎತ್ತು. ಅಲ್ಲ ಸರ್, ಅದು ನಾನು ಏನಂದ್ರೆ ಬಸ್ ಟೈಮ್ ಆಯ್ತು, ಬೇಗ ಬನ್ನಿ. ಇರ್ಲಿ ಇರಮ್ಮ, ನಾನೇ ಕರ್ಕೊಂಡ್ ಬಂದು ಇಲ್ಲಿ ಬಿಡ್ತೀನಿ. ನೀನ್ ಅರ್ಥಪಿ. ಸರ್ ಒಂದ್ ಸ್ಮಾಲ್ ರಿಕ್ವೆಸ್ಟ್. ಏನು? ಈ ಏರಿಯಾಲ್ ನಾವು ತುಂಬಾ ಡೀಸೆಂಟ್ ಆಗಿದ್ದೀವಿ ಸರ್. ನಮ್ ಪಾಡಿಗೆ ನಮ್ಮನ್ ಬಿಟ್ಬಿಡಿ ಸರ್. ಈ ಗಲಾಟಿಲೆಲ್ಲ ಇನ್ವಾಲ್ವ್ ಮಾಡಬೇಡಿ. ನೀನೇನೆ ದೊಡ್ಡ ಜೆಂಟ್ಲ್ಮನ್ ತರ ಆಡ್ತೀಯಾ? ಸರಿ ಹೋಗು. ಸರ್, ಒಂದ್ ಸ್ಮಾಲ್ ಸಜೆಷನ್. ಏನು? ಯಾರದ್ದಾದ್ರೂ ಅಡ್ರೆಸ್ ಹುಡ್ಕುವಾಗ ಕೈಯಲ್ಲಿ ಅವ್ರ ಫೋಟೋ ಇಟ್ಕೊಳ್ಳೋದು ಒಳ್ಳೇದಲ್ವಾ? ನಿನ್ನ ಅಡ್ರೆಸ್ ಕೇಳಿದ್ದೆ ಹೊರ್ತು ಸಜೆಷನ್ ಹೇಳು ಅಂತ ಕೇಳಿದ್ನ. ಅದಿಲ್ದಲೇ ಇರೋದಕ್ಕೆ ತಾನೇ ಇಷ್ಟೆಲ್ಲ ಪರದಾಟ. ಕಳ್ಸ್ಕೊಳ. ಗಾಡಿ ತಿಕ್ಕ.